ಹೌದು, ಸ್ಪಂದನ ಅವರು ಅಂದ್ರೆ ಈ ತರ ಟಾಸ್ಕ್ ಅಂತ ಕೊಟ್ಟಾಗ ಬಿಗ್ ಝೀರೋ ಅಂತ ಅಂದ್ಬಿಟ್ಟು ಅವರು ಪ್ರೂವ್ ಮಾಡ್ಬಿಟ್ರು. ಖಂಡಿತವಾಗ್ಲೂ ಸ್ವಲ್ಪ ಫೈಟ್ ಕೊಟ್ಟಿದ್ದಾರೆ ಅಂತ ಅನಿಸ್ತು ಪ್ರೋಮೋ ನೋಡಿದಾಗ. ಬಟ್ ಒಂದೇ ಒಂದು ಬಿಲ್ಲೆ ಕೂಡ ಅಂದ್ರೆ ಒಂದ್ಸತಿನೂ ಕೂಡ ಇಲ್ಲಿ ಬಂದ್ಬಿಟ್ಟು ರಾಶಿಕ್ ಅವ್ರದ್ದು ಬಿಲ್ಲೆನ ಇಲ್ಲಿ ಬೀಳ್ಸಕ್ ಆಗ್ಲೇ ಇಲ್ಲ. ರಾಶಿಕ್ ಅವ್ರು ಕೂಡ ಇಲ್ಲಿ ಹೇಳಿದ್ರು, ಇವನ್ ಒಂದೇ ಕಡೆ ಹಾಕೊಂಡು ಲಾಕ್ ಮಾಡ್ಕೊಂಡು ಕುತ್ಕೊಂಡ್ಬಿಡ್ಬೋದಿತ್ತು, ಸುಮ್ಮನೆ ಎನರ್ಜಿ ವೇಸ್ಟ್ ಮಾಡೋದು ಬೇಡ ಅಂತ ಹಾಕಿ ಮಾಡಿದೆ ಅಂತ ಅಂದ್ಬಿಟ್ಟು ಕರೆಕ್ಟ್ ಅವ್ರು ಹೇಳಿದ್ದು ಕೂಡ. ಬಟ್ ಒಂದೊಂದ್ಸತಿ ಏನಾಗುತ್ತೆ ಅಂತಂದ್ರೆ ನಾನು ಅನ್ನೋ ಅಹಂ ತಲೆಗೆ ಏರ್ಲೇಬಾರ್ದು. ಇವಾಗ ಹೌದು, ರಾಶಿಕ್ ಅವ್ರು ಎಲ್ಲಾ ಗೇಮನ್ನು ಕೂಡ ಗೆದ್ಕೊಂಡ್ ಬಂದಿದ್ದಾರೆ. ಸ್ಪಂದನ ಅವ್ರ ಹತ್ರ ಆಡ್ಬೇಕಾದ್ರು ಕೂಡ ತುಂಬಾ ಈಸಿಯಾಗಿ ಇಲ್ಲಿ ಗೆದ್ರು, ಅಂದ್ರೆ ಅಷ್ಟೊಂದು ಶ್ರಮ ಹಾಕ್ಲೇ ಇಲ್ಲ ಅಂತ ಹೇಳ್ಬೋದು. ಬಿಲ್ಲೆಗಳನ್ನ ಏನ್ ಕೊಟ್ರು ಇಲ್ಲಿ ಡಿವೈಡ್ ಮಾಡಿದ್ರು, ಅದರಲ್ಲಿ ಸ್ವಲ್ಪ ತಲೆ ಯೂಸ್ ಮಾಡಿದ್ರೆ ಚೆನ್ನಾಗಿರೋದು. ಯಾಕಂದ್ರೆ ಬಿಲ್ಲೆಗಳೆಲ್ಲ ಹಂಚಿದ್ರಲ್ಲ. ಫಸ್ಟ್ ನೋಡಿ, ಕಾವ್ಯ ಅವ್ರಿಗೆ 25, ರಘು ಅವ್ರಿಗೆ 15 ಬಿಲ್ಲೆ, ಧ್ರುವಂತ್ ಅವ್ರಿಗೆ 6, ರಕ್ಷಿತ್ ಅವ್ರಿಗೆ 10, ಧನುಷ್ ಅವ್ರಿಗೆ 15 ಬಿಲ್ಲೆಗಳನ್ನ ಕೊಟ್ರು. ಆದ್ರೆ ಇವ್ರುಗಳು ಯಾರು ಬಿಲ್ಲೆ ಕೊಡ್ತಾರೆ ಆ ಬಿಲ್ಲೆನ ಕಾಪಾಡ್ಕೋಬೇಕಿತ್ತು, ಅಂದ್ರೆ ನೀಟಾಗಿ ಜೋಡಿಸೋದ್ರ ಜೊತೆಗೆ ಕಾಪಾಡ್ಕೋಬೇಕಿತ್ತು. ಇಲ್ಲಿ ಯಾರಿಗೆ ಕಮ್ಮಿ ಬಿಲ್ಲೆಗಳು ಸಿಕ್ತೋ ಅವ್ರಿಗೆ ಅಡ್ವಾಂಟೇಜ್ ಜಾಸ್ತಿ ಆಯ್ತು. ಜಾಸ್ತಿ ಬಿಲ್ಲೆಗಳನ್ನ ಇಲ್ಲಿ ಜೋಡ್ಸೋದಾಗ್ಬೋದು, ಕಾಪಾಡ್ಕೊಳ್ಳೋದಾಗ್ಬೋದು ಇಲ್ಲಿ ಸಿಕ್ಕಾಪಟ್ಟೆ ಕಷ್ಟ. ಇಲ್ಲಿ ಅದೇ ಮೇನ್ ಆಗಿ ರಾಶಿಕಾ ಅವ್ರಿಗೆ ಇಲ್ಲಿ ಪ್ಲಸ್ ಆಯ್ತು ಅಂತಾನೆ ಹೇಳ್ಬೋದು. ಅಂದ್ರೆ ಅವ್ರ ಜಾಸ್ತಿ ಬಿಲ್ಲೆ ಇದ್ದಿದ್ರು ಕೂಡ ಪರವಾಗಿಲ್ಲ ಬಿಡಿ, ಅವ್ರು ಇಲ್ಲಿ ಕಾಪಾಡ್ಕೊಂತಿದ್ರು. ಅಂದ್ರೆ ಒಂದು ಸತಿ ಕೂಡ ಹೋಗಿ ಟಚ್ ಮಾಡಲಿಲ್ಲ ಸ್ಪಂದನ ಅವ್ರು, ಅಂದ್ರೆ ಕೈಯಿಂದ ಟಚ್ ಮಾಡಂಗಿರ್ಲಿಲ್ಲ, ಏನಾದ್ರೂ ಇಲ್ಲಿ ತಗೊಂಡು ಎಸಿಬೋದಿತ್ತು. ಮೇನ್ ಆಗಿ ನೋಡಿ, ಕಿಚನ್ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ರಾಶಿಕಾ ಅವರು ಜೋಡಿಸ್ತಾ ಬಂದ್ರು, ಇವ್ರು ಇಲ್ಲಿ ಬಾತ್ರೂಮ್ ಹತ್ರ ಹೋಗ್ಬಿಟ್ಟು ಜೋಡಿಸ್ತಾ ಬಂದ್ರು. ಆದ್ರೆ ಈಸಿಯಾಗಿ ಅಂದ್ರೆ ಅಲ್ಲಿ ಏನಿದೆ ಪಾತ್ರೆಗಳನ್ನ ತಗೊಂಡು ಒಂದು ಸ್ವಲ್ಪ ಟಚ್ ಮಾಡಿ ಬಿಸಾಕಿದ್ರು ಕೂಡ ಇಲ್ಲಿ ಬಿದ್ದೋಗಿರೋದು. ಏನೂ ಮಾಡೋಕ್ಕಾಗಲ್ಲ. ಸ್ಪಂದನ ಅವ್ರು ಬ್ಯಾಡ್ ಲಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಷ್ಟೊಂದು ಆಪರ್ಚುನಿಟಿ ಅವ್ರನ್ನ ಪ್ರೂವ್ ಮಾಡ್ಕೊಳ್ಳೋಕೆ ಸಿಕ್ಕಿದ್ರು ಕೂಡ ಈಸಿ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು ಅದನ್ನ, ಬಿಲ್ಲೆಗಳನ್ನ ಜೋಡಿಸೋದು. ಬಟ್ ಅಷ್ಟೊಂದು ಬಿಲ್ಲೆ ಸಿಕ್ತು, ಬಟ್ ಸ್ವಲ್ಪ ಬಿಲ್ಲೆಗಳನ್ನ ಕಲೆಕ್ಟ್ ಮಾಡ್ಕೊಂಡಿದ್ರೆ ಸಾಕಾಗಿರೋದು. ಆದ್ರೆ ರಾಶಿಕ್ ಅವರು ಬರೀ 15 ಬಿಲ್ಲೆಗಳನ್ನ ಮಾತ್ರನೇ ಇಲ್ಲಿ ಕಲೆಕ್ಟ್ ಮಾಡ್ಕೊಂಡ್ರು. ಇವಾಗ ಕೊಡ್ಬೇಕಾದ್ರೂ ನೋಡಿ, ರಘು ಅವರು ಇಲ್ಲಿ ಹೇಳಿದ್ರು, ನಾನಂತೂ ರಾಶಿಕಂಗೆ ಕೊಡೋದು ಅಂತಂದ್ಬಿಟ್ಟು. ಅವ್ರು ಕೊಡ್ಲಿ ಪರವಾಗಿಲ್ಲ, ಆದ್ರೂ ಕೂಡ ಸ್ವಲ್ಪ ಇಲ್ಲಿ ರಘು ಅವರು ಈ ವೀಕ್ ನೀವು ಅಬ್ಸರ್ವ್ ಮಾಡ್ತಾ ಬಂದ್ರೆ ಫ್ಯಾಮಿಲಿಯವ್ರು ಬಂದು ಹೋದ್ಮೇಲೆ ಸಿಕ್ಕಾಪಟ್ಟೆ ಡಲ್ ಆಗಿ ಕಾಣಿಸ್ತಿದ್ದಾರೆ. ಅವರೇ ಹೇಳ್ಕೊಂಡ್ರು, ಇವನು ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತದೆ, ತುಂಬಾ ವರ್ಸ್ಟ್ ಅಂತ ಅನಿಸ್ತದೆ ಅಂತ ಅಂದ್ಬಿಟ್ಟು. ಅವ್ರ ಪರ್ಫಾರ್ಮೆನ್ಸ್ ಅವ್ರಿಗೆ ಇಲ್ಲಿ ಅನಿಸ್ತದೆ ಆ ಥರ, ಅಂದ್ರೆ ಸಿಕ್ಕಾಪಟ್ಟೆ ಅವ್ರು ಹಿಂದೆ ಬಿದ್ದಿದ್ದಾರೆ ಅಂತ ಗೊತ್ತಾಗ್ತದೆ. ಮೇನ್ ಆಗಿ ಇಲ್ಲೂ ಕೂಡ ಮಾತಾಡಿದ್ರು,